ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಕ್ಷತಾ ಸಂದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ಅಲ್ಲಿ ನಾನು ನಿಮ್ಮ ಜೊತೆ ಎರಡು ಸ್ಪೆಷಲ್ ನ್ಯೂಸ್ನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸಂದೀಪ್ ಸಮನ್ವಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ನಿಮ್ಮ ಜೊತೆ ಈ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡ್ಕೋಬೇಕು ಅಂತ ಈ ವ್ಲಾಗ್ನ ಮಾಡ್ತಾ ಇರೋದು. ಫಸ್ಟ್ ಗುಡ್ ನ್ಯೂಸ್, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ರೀಸೆಂಟ್ಲಿ ಐ ಹ್ಯಾವ್ ಬೀನ್ ಪ್ರಮೋಟೆಡ್ ಆಸ್ ಎ ಟೆಕ್ನಿಕಲ್ ಆರ್ಕಿಟೆಕ್ಟ್ ಇನ್ ಮೈ ಆರ್ಗನೈಸೇಷನ್. ಈ ಒಂದು ಕರಿಯರ್ ಮೈಲ್ ಸ್ಟೋನ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಮತ್ತು ಇದನ್ನು ಅಚೀವ್ ಮಾಡೋಕ್ಕೆ ಲಾಟ್ ಆಫ್ ಎಫರ್ಟ್ಸ್ ಇತ್ತು ಅಂತ ಹೇಳ್ಬೋದು. ನನ್ನ ಕರಿಯರಲ್ಲಿ ತುಂಬಾ ಚಾಲೆಂಜಸ್ನ ನೋಡಿದ್ದೀನಿ ಅಂತ ಹೇಳ್ಬೋದು. ಸ್ಪೆಷಲಿ ನನಗೆ ಇಫ್ ಐ ವಾಂಟ್ ಟು ರಿಮೆಂಬರ್ ಒಂದು ಟಫ್ ಟೈಮ್ ಅಂತಂದರೆ ನನ್ನ ಮೆಟರ್ನಿಟಿ ಡೇಸ್ ಅಂತ ಹೇಳ್ಬೋದು. ಬಿಕಾಸ್ ಏನೋ ಎಲ್ಲ ಲೇಡೀಸ್ಗೂ ಈ ಫೇಸ್ ತುಂಬ ಕಷ್ಟವಾಗಿರುತ್ತೆ ಅಂತ ನನ್ನ ಅನಿಸಿಕೆ, ಸ್ಪೆಷಲಿ ಅ ವರ್ಕಿಂಗ್ ವುಮೆನ್. ಯಾಕಂದರೆ ಇಟ್ಸ್ ನಾಟ್ ಸೋ ಈಸಿ ಟು ಮ್ಯಾನೇಜ್ ಎಮೋಷ್ನಲ್ ಸ್ಟ್ರೆಸ್, ಹಾರ್ಮೋನಲ್ ಚೇಂಜಸ್ ಅಲಾಂಗ್ ವಿತ್ ನಮ್ಮ ವರ್ಕ್. ನಾವು ವರ್ಕನ್ನು ಕೂಡ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಡೆಲಿವರೇಬಲ್ಸ್ನ ಆ್ಯಸ್ ಎಕ್ಸ್ಪೆಕ್ಟೆಡ್ ಕೊಡಬೇಕಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಪರ್ಸ್ನಲ್ ಈ ಮೆಟರ್ನಿಟಿ ಜರ್ನಿನ ಕೂಡ ನಾವು ಗೋ ಥ್ರೂ ಮಾಡ್ತಿರ್ತೀವಿ. ಸ್ಪೆಷಲಿ ನನ್ನ ಮೆಟರ್ನಿಟಿ ಡೇಸಲ್ಲಿ ಇಟ್ ವಾಸ್ ಬಿಫೋರ್ ಕೋವಿಡ್ ಆಗಿರೋದ್ರಿಂದ ಆ ಟೈಮಲ್ಲಿ ದರ್ ಇಸ್ ನಥಿಂಗ್ ಲೈಕ್ ವರ್ಕ್ ಫ್ರಮ್ ಹೋಮ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಇಟ್ ವಾಸ್ ಆಲ್ ಲೈಕ್ ನಾವು ಆಫೀಸ್ಗೆ ಇನ್ ಪರ್ಸನ್ ಆಗಿ ಹೋಗಿನೇ ಆಲ್ 5 days ಕೆಲಸ ಮಾಡಬೇಕಾಗಿತ್ತು. ಸೊ ನಾನು ಆ ಟೈಮಲ್ಲಿರೋ ಆರ್ಗನೈಸೇಷನಲ್ಲಿ ನಾನು ಆಲ್ 5 days ಐ ಥಿಂಕ್ 8.5 months ತನಕನೂ ನಾನು ಆಫೀಸ್ಗೆ ಹೋಗಿದ್ದೆ. ಬಿಕಾಸ್ ನನಗೇನು ಲೀವ್ಸ್ನ ಸೇವ್ ಮಾಡಿಕೊಂಡು ಆಮೇಲೆ ಮಗು ಆದಮೇಲೆ ಮಗು ಜೊತೆ ಇರೋಕ್ಕೆ ಬರುತ್ತೆ ಅಂತ ರೀಸನ್ನಿಂದ ನಾನು ಮುಂಚೆಗೆ ಜಾಸ್ತಿ ಲೀವ್ಸ್ನ ತೊಗೊಂಡಿರಲಿಲ್ಲ. ಸೊ ಆ 8.5 month ಜರ್ನಿ ವಾಸ್ ಸೋ ಟಫ್ ಫಾರ್ ಮೀ. ಯಾಕೆಂದರೆ ಬಸ್ಸಲ್ಲಿ ಹೋಗಬೇಕಿತ್ತು ಆಫೀಸ್ಗೆ, ಆಫೀಸ್ ಕ್ಯಾಬ್ ಅದು. ಸೊ ಅಲ್ಲಿ ಹೋದ್ಮೇಲೂ ಕೂಡ ಬಸ್ ಡ್ರಾಪ್ ಪಾಯಿಂಟಿಂದ ನನ್ನ ವರ್ಕ್ ಸ್ಟೇಷನ್ ಬಿಲ್ಡಿಂಗ್ ಬಂದು ಲೈಕ್ 2 kilometers ಅಂತ ಹೇಳ್ಬೋದು ಆ ಟೆಕ್ ಪಾರ್ಕಲ್ಲಿ. ಸೊ ಆ ಸ್ಟ್ರೆಚ್ ಎವ್ರಿ ಡೇ ಬಸ್ ಇಳಿದ್ಮೇಲೆ ಹೋಗ್ತಾ ಮಧ್ಯೆ ಎಲ್ಲ ಕಡೆ ಕೂತ್ಕೊಂಡು ನೀರು ಕುಡಿದು ನನಗೆ ತುಂಬ ಕಷ್ಟ ಆಗ್ತಿತ್ತು ಅಂತ ಹೇಳ್ಬೋದು. ಬಟ್ ಸ್ಟಿಲ್ ದೆರ್ ವಾಸ್ ನೋ ಆಪ್ಷನ್ ಆ ಟೈಮಲ್ಲಿ. ಸೊ ಹಾಗಾಗಿ ಆ ಟೈಮ್ ನನಗೆ ಇವಾಗ ನೆನೆಸ್ಕೊಂಡ್ರು ಐ ಫೀಲ್ ಲೈಕ್ ಸೋ ಟಫ್ ಅಥವಾ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಇನ್ನು ಮಗು ಆದಮೇಲೆ ಕೂಡ ಆ್ಯಸ್ ಯು ಆಲ್ ನೋ ಲೈಕ್ 7-8 months ಇರೋ ಮಗುನ ಬಿಟ್ಟು ಹೋಗೋದು, ಸ್ಪೆಷಲಿ ಫೀಡಿಂಗ್ ಮಾಮ್, ಯು ಆಲ್ ಮೈಟ್ ಬಿ ಥಿಂಕಿಂಗ್ ಇಟ್ಸ್ ನಾಟ್ ಸೋ ಈಸಿ ಬಿಕಾಸ್ ಹೂ ಎವರ್ ಫೇಸ್ ದಟ್ ದೇ ವುಡ್ ಬಿ ನೋಯಿಂಗ್. ಸೊ ನನ್ನ ಆ ಮೆಟರ್ನಿಟಿ ಡೇಸ್ ಈ ಕರಿಯರ್ ಹೋಲ್ ಲೈಫಲ್ಲಿ ವಾಸ್ ಸೋ ಟಫ್ ಟೈಮ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಇವೊಂದು ನಾವು ಒಂದು ಮಗುನ ನಮ್ಮ ಲೈಫ್ಗೆ ವೆಲ್ಕಮ್ ಮಾಡ್ತೀವಿ ಅನ್ನೋ ಹ್ಯಾಪಿನೆಸ್ ಇದ್ರೂ ಪ್ಯಾರಲಲಿ ನಮ್ಮ ಕರಿಯರ್ ಕೂಡ ಒಂದು ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗಿಬಿಡುತ್ತೆ. ಇಟ್ ವಾಸ್ ಈವನ್ ಅನ್ಇಂಟೆನ್ಷನಲ್ ಆದ್ರೂ ದರ್ ವಾಸ್ ನೋ ಆಪ್ಷನ್ ನಮಗೆ ಆ ಟೈಮಲ್ಲಿ. ಸೊ ಹಾಗಾಗಿ ನನಗನ್ಸೋದು ಯಾರ್ಯಾರೆಲ್ಲ ವರ್ಕಿಂಗ್ ಮಾಮ್ಸ್ ಇದ್ದೀರಾ, ಸ್ಪೆಷಲಿ ಯಾರು ನಿಮ್ಮ ಕೆರಿಯರ್ನ ಯಾವುದೇ ಶಾರ್ಟ್ಕಟ್ ಇಲ್ಲದೇ ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡಿ ಈ ಮೆಟರ್ನಿಟಿ ಬ್ರೇಕ್ ಅಥವಾ ಮದುವೆ ಅನ್ನೋ ಲೈಫ್, ಪರ್ಸ್ನಲ್ ಲೈಫ್ ಚೇಂಜಸ್ ಎಲ್ಲನೂ ಗೋ ಥ್ರೂ ಮಾಡಿ ಕೆರಿಯರ್ಗೆ ಸ್ಟಿಕ್ ಆನ್ ಆಗಿ ಅದರಲ್ಲಿ ಪ್ರೋಗ್ರೆಷನ್ನ ಮಾಡ್ತಾಯಿದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಬಿಗ್ ಹ್ಯಾಟ್ಸ್ ಆಫ್. ಬಿಕಾಸ್ ಇಟ್ಸ್ ನಾಟ್ ಸೋ ಈಸಿ. ಬಿಕಾಸ್ ನಾನು ಸ್ಪೆಷಲಿ ಬಿಲೀವ್ ಮಾಡಿರೋದು ದರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್ ಅಂತ. ಸೊ ನನ್ನ ಕೆರಿಯರ್ನ ಕೂಡ ನಾನು ಬಿಲ್ಡ್ ಮಾಡಿರೋದು ಇಟ್ಸ್ ಸೋ ಡಿಫಿಕಲ್ಟ್. ಬಿಕಾಸ್ ಸ್ಕ್ರ್ಯಾಚಿಂದ ನಾನು ಯಾವ್ಯಾವೆಲ್ಲ ಆರ್ಗನೈಸೇಷನಲ್ಲಿ ವರ್ಕ್ ಮಾಡಿದ್ದೀನಿ, ಪ್ರತಿಯೊಂದು ಕಂಪ್ನಿಯಲ್ಲೂ ನಾನು ತುಂಬ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಈವನ್ ಅದು ವರ್ಕಿಂದಾಗಿರ್ಬೋದು ಅಥವಾ ಅಲ್ಲಿರೋ ಪೀಪಲಿಂದ ಆಗಿರ್ಬೋದು. ಎಲ್ಲರಿಗೂ ಈ ಮೂಲಕ ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವೆಲ್ಲ ಆರ್ಗನೈಸೇಷನಲ್ಲಿ ಕೆಲಸ ಮಾಡಿದ್ದೀನಿ, ಯಾರೆಲ್ಲ ಕಲೀಗ್ಸ್ ಇದ್ದರು, ಮ್ಯಾನೇಜರ್ಸ್ ಇದ್ದರು, ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ದ್ಯಾಮ್ ಬಿಕಾಸ್ ದೇ ಆಲ್ ಟಾಟ್ ಮೀ ಸೋ ಮೆನಿ ಥಿಂಗ್ಸ್ ಇನ್ ಒನ್ ಆರ್ ದಿ ಅದರ್ ವೇ. ಸೊ ನನ್ನ ಕರಿಯರ್ ಒಂದು ಗ್ರೋತ್ನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತಾ ಇರೋದು ಮೇ ಬಿ ಇಟ್ ಮೈಟ್ ಬಿ ಇನ್ಸ್ಪೈರಿಂಗ್ ಟು ಸಂಬಡಿ ಎಲ್ಸ್ ಹೂ ಈಸ್ ಆಲ್ಸೋ ಗೋಯಿಂಗ್ ಥ್ರೂ ದಿಸ್ ಜರ್ನಿ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಯಾರೆಲ್ಲ ಇನ್ ಫ್ಯೂಚರಲ್ಲಿ ಈ ಫೇಸ್ನ ಹೋಗಬೇಕಾಗುತ್ತೆ ಅಥವಾ ಯಾರೆಲ್ಲ ಈಗ ಆಲ್ರೆಡಿ ಈ ಫೇಸಿಂದ ಗೋ ಥ್ರೂ ಮಾಡ್ತಿದ್ದೀರಾ, ಪ್ಲೀಸ್ ಬಿ ಸ್ಟ್ರಾಂಗ್. ಬಿಕಾಸ್ ಕೃಷ್ಣ ಹೇಳಿರೋ ಥರ ನಥಿಂಗ್ ಇಸ್ ಪರ್ಮನೆಂಟ್, ಎವ್ರಿಥಿಂಗ್ ವಿಲ್ ಚೇಂಜ್ ಡೇ ಬೈ ಡೇ. ಸೊ ಹಾಗಾಗಿ ನಿಮ್ಮ ಕೆರಿಯರ್ ಗ್ರೋತ್ ಮುಂದೆ ನೀವು ಇರೋ ಜಾಗದಲ್ಲಿ ನಿಂತು ನೋಡಿದ್ರೆ ನೀವು ಹತ್ತಿ ಬಂದಿರೋ ಸ್ಟೆಪ್ಸ್ ಇಟ್ ವಿಲ್ ಮೇಕ್ ಯು ಪ್ರೌಡ್ ಅಂತ ನನ್ನ ಅನಿಸಿಕೆ. ಸೊ ಇದು ನನ್ನ ಕರಿಯರ್ ಒಂದು ಜರ್ನಿಯ ಚಿಕ್ಕ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಇದನ್ನ ಶೇರ್ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಐ ಥಿಂಕ್
ದಿಸ್ ಇಸ್ ಅ ರೈಟ್ ಟೈಮ್ ವೇರ್ ಐ ಗಾಟ್ ಅ ಪ್ರಮೋಷನ್ ಆ್ಯಂಡ್ ಈ ಪ್ರಮೋಷನ್ ಹಿಂದ್ಗಡೆ ಎಷ್ಟೊಂದು ಎಫರ್ಟ್ಸ್ ಇರುತ್ತೆ ಆ್ಯಸ್ ಎ ಲೇಡಿ ಅಂತ ನನಗನ್ಸುತ್ತೆ. ಐ ನೋ ಇದು ಇವಾಗಿನ ಸಮಾಜದಲ್ಲಿ ಮೆನ್ ಆ್ಯಂಡ್ ವಿಮೆನ್ ಬೋತ್ ಆರ್ ಟ್ರೀಟೆಡ್ ಈಕ್ವಲಿ, ಬಟ್ ಬಿಕಾಸ್ ಆಫ್ ದಿಸ್ ಮೆಟರ್ನಿಟಿ ಬ್ರೇಕ್ ಐ ಥಿಂಕ್ ಇಟ್ ಕ್ರಿಯೇಟ್ಸ್ ಅ ಗ್ಯಾಪ್ ಫಾರ್ ಲೇಡೀಸ್ ಹೂ ಗೋ ಥ್ರೂ ದೋ ಸಿಚುವೇಶನ್ ಅಂತ ಹೇಳ್ಬೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಟೆಂಪಲ್ಗೆ ಆನ್ ದ ವೇ ಇದ್ದೀವಿ. ನಾವು ಹೋಗ್ತಾ ಇರೋ ಟೆಂಪಲ್ ಬಂದು ಬಂಡೆ ಮಹಾಕಾಳಮ್ಮ ಟೆಂಪಲ್. ಸೊ ನಾವು ಮುಂಚೆಗೆ ಹೋದಾಗ ನಾವು ಐ ಥಿಂಕ್ ನಿಮಗೆ ಗೊತ್ತಿರೋ ಹಾಗೆ ಕಪಲ್ ಆಫ್ ವೀಕ್ಸ್ ಬ್ಯಾಕ್ ಒಂದು ಸಲ ಟೆಂಪಲ್ಗೆ ಹೋಗಿದ್ವಿ. ನನಗೆ ಯಾವುದೇ ಒಂದು ಗುಡ್ ಥಿಂಗ್ ನನ್ನ ಲೈಫಲ್ಲಿ ಆದಾಗೂ ಐ ವಿಲ್ ಆಲ್ವೇಸ್ ಗೋ ಟು ಟೆಂಪಲ್, ಥ್ಯಾಂಕ್ ದ ಗಾಡ್. ಬಿಕಾಸ್ ನಮಗೇನಾದ್ರು ಕೊಡಬೇಕು ಅಂದಾಗ ಹೇಗೆ ನಾವು ಟೆಂಪಲ್ಗೆ ಹೋಗಿ ಕೇಳ್ತೀವಿ, ಅದೇ ರೀತಿಯಾಗಿ ದೇವರು ನಮಗೆ ಆಶೀರ್ವಾದ ಮಾಡಿದಾಗ ಕೂಡ ಹೋಗಿ ಥ್ಯಾಂಕ್ಸ್ನ ಹೇಳೋದು ಐ ಥಿಂಕ್ ಒಂದು ನನ್ನ ಮನಸ್ಸಿಗೆ ಸಂತೋಷ ಅನಿಸುತ್ತೆ. ಸೊ ಹಾಗಾಗಿ ನಾವು ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ನಿಮ್ಮ ಜೊತೆ ನಾನು ಎರಡನೇ ಗುಡ್ ನ್ಯೂಸ್ನ ಶೇರ್ ಮಾಡ್ಕೋಬೇಕು ಅಂತ ಇದ್ದೆ. ದ ಅದರ್ ಗುಡ್ ನ್ಯೂಸ್ ಇಸ್ ಸಂದೀಪ್ ಈಸ್ ಆಲ್ಸೋ ಸ್ವಿಚಿಂಗ್ ಇಸ್ ಆರ್ಗನೈಸೇಷನ್. ಸೊ ಅವ್ರಿಗೆ 2 ಕಂಪನಿಯ ಆಫರ್ಸ್ ಬಂದಿದೆ. ಸೊ ಇನ್ ಕಪಲ್ ಆಫ್ ವೀಕ್ಸಲ್ಲಿ ಹಿ ಈಸ್ ಆಲ್ಸೋ ಜಾಯ್ನಿಂಗ್ ಟು ಅದರ್ ಆರ್ಗನೈಸೇಷನ್. ಸೊ ಹಿ ಈಸ್ ಆಲ್ಸೋ ಗೆಟಿಂಗ್ ಅ ನ್ಯೂ ರೋಲ್ ಆಸ್ ಅ ಟೆಕ್ನಿಕಲ್ ಮ್ಯಾನೇಜರ್. ಸೊ ಅದು ಒಂದು ನಮಗೆ ಕೆರಿಯರ್ ಲೈಫಲ್ಲಿ ನನಗೆ ಸಂದೀಪ್ಗೆ ಇಬ್ರಿಗೂ ಒಂದು ಪ್ರೋಗ್ರೆಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಆಂಧ್ರ ರುಚುಲು ರೆಸ್ಟೋರೆಂಟ್ ಜಯನಗರ್ಗೆ ಹೋದ್ವಿ. ಸೊ ಊಟನೂ ತುಂಬ ಡಿಲೀಷಿಯಸ್ ಆಗಿ ಟೇಸ್ಟಿಯಾಗಿತ್ತು. ಮತ್ತು ಇವರ ಸಿಗ್ನೇಚರ್ ಡಿಶ್ ಆದಂತಹ ಚಿಲ್ಲಿ ಗುವಾವನ್ನು ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.